ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು 8ನೇ ತರಗತಿಯಲ್ಲಿರುವಂಥ ವಿಜ್ಞಾನ ವಿಷಯದಲ್ಲಿರುವ 2ನೇ ಅಧ್ಯಾಯ ಸೂಕ್ಷ್ಮಾಣುಜೀವಿಗಳು ಮಿತ್ರ ಮತ್ತು ಶತ್ರು ಎಂಬ ಅಧ್ಯಯನದ ಕುರಿತು ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಯಾವ ಪಾಠ? ಸೂಕ್ಷ್ಮಾಣುಜೀವಿಗಳು ಮತ್ತು ಮಿತ್ರ ಮತ್ತು ಶತ್ರು. ಸೂಕ್ಷ್ಮಾಣು ಜೀವಿಗಳು ಮಿತ್ರ ಮತ್ತು ಶತ್ರು. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಈ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ. ಏಕೆಂದರೆ ಸೂಕ್ಷ್ಮಾಣು ಜೀವಿಗಳು ಎಂದರೇನು ನಿಮ್ಗೆ ಈಗಾಗಲೇ ಗೊತ್ತಿರುವಂಥ ವಿಷಯ. ಹಾಗಾದರೆ ಹೇಳಿ. ಹೌದು, ಸೂಕ್ಷ್ಮಾಣು ಜೀವಿಗಳೆಂದರೆ ಬರೀ ಕಣ್ಣಿಗೆ ಕಾಣಿಸದ ಒಂದು ಜೀವಿಗಳಿಗೆ ನಾವೇನಂತೀವಿ? ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ. ಯಾಕೆ ಈ ಸೂಕ್ಷ್ಮಾಣು ಜೀವಿಗಳು ಎಂದರೆ ಅಂತ ಕೇಳಿದೆ ಅಂದರೆ, ಈ ಪಾಠಕ್ಕೆ ಹೋಗೋಕ್ಕಿಂತ ಮುಂಚೆ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಮಗೆ ಗೊತ್ತಿರಬೇಕು. ಏಕೆಂದರೆ ಮುಂದೆ ಬರುವಂಥ ವಿಷಯ ಇಲ್ಲಿಂದನೇ ಪ್ರಾರಂಭ ಆಗಬೇಕು. ಓಕೆ, ತಿಳಿತಲ್ಲ? ಹಾಗಾದರೆ ಸೂಕ್ಷ್ಮಾಣು ಜೀವಿಗಳೆಂದರೆ ಬರೀ ಕಣ್ಣಿಗೆ ಕಾಣಿಸದ ಒಂದು ಜೀವಿಗೆ ಏನಂತೀವಿ ನಾವು? ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ. ಏನು? ಬರೀ ಕಣ್ಣಿಗೆ ಕಾಣಿಸದ ಜೀವಿಗಳಿಗೆ ಸೂಕ್ಷ್ಮ ಜೀವಿಗಳು ಅಥವಾ ಸೂಕ್ಷ್ಮಾಣು ಜೀವಿಗಳು. ಜೀವಿಗಳು ಎನ್ನುವರು. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಬರೀ ಕಣ್ಣಿಗೆ ಕಾಣಿಸದ ಜೀವಿಗಳು ನಾವು ಯಾವುದರ ಮೂಲಕ ನೋಡ್ತೀವಿ ಗೊತ್ತಾ? ಎಸ್, ಸೂಕ್ಷ್ಮದರ್ಶಕದ ಮೂಲಕ ನಾವು ಏನು ಮಾಡ್ತೀವಿ? ಈ ಸೂಕ್ಷ್ಮಾಣು ಜೀವಿಗಳನ್ನು ನೋಡ್ತೀವಿ. ಹಾಗಾದರೆ ಈ ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಯಾರು? ತಿಳ್ಕೊಳ್ಬೇಕು ತಾನೇ. ಈ ಸೂಕ್ಷ್ಮಾಣು ಜೀವಶಾಸ್ತ್ರ ಪಿತಾಮಹ ಯಾರಂದರೆ ಫ್ರಾನ್ಸ್ ದೇಶದ ಲೂಯಿಸ್ ಪಾಶ್ಚರ್. ಯಾರು? ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಫ್ರಾನ್ಸ್ ದೇಶದ ಲೂಯಿ ಪಾಶ್ಚರ್. ಲೂಯಿಸ್ ಪಾಶ್ಚರ್ ಅವರು. ವಿದ್ಯಾರ್ಥಿಗಳೇ, ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಹಲವು CET ಆಗಿರ್ಬೋದು, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಕೇಳ್ತಕ್ಕದೆ. ಸೂಕ್ಷ್ಮಾಣು ಜೀವಶಾಸ್ತ್ರ ಪಿತಾಮಹ ಯಾರಂದರೆ ಫ್ರಾನ್ಸ್ ದೇಶದ ಲೂಯಿ ಪಾಶ್ಚರ್. ತಿಳಿತಲ್ಲ? ಸೂಕ್ಷ್ಮಾಣು ಜೀವಿಗಳೆಂದರೆ ಬರೀ ಕಣ್ಣಿಗೆ ಕಾಣಿಸದ ಒಂದು ಜೀವಿಗಳಿಗೆ ನಾವೇನಂತೀವಿ? ಸೂಕ್ಷ್ಮಾಣು ಜೀವಿಗಳು ಅಂತೀವಿ. ಹಾಗಾದರೆ ಈ ಸೂಕ್ಷ್ಮಾಣು ಜೀವಿಗಳು ಯಾವುವು? ಅವುಗಳಲ್ಲಿ 5 ಬಗೆಯ ವಿಧಗಳಿವೆ. ಒಂದು ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಶಿಲೀಂಧ್ರ, ಶೈವಾಲ ಮತ್ತು ವೈರಸ್ಗಳು. ಯಾವುವು? ಸೂಕ್ಷ್ಮಾಣು ಜೀವಿಗಳ 5 ಬಗೆಗಳು. ಸೂಕ್ಷ್ಮಾಣು ಜೀವಿಗಳ ಬಗೆಗಳು. ಫಸ್ಟ್ ಒನ್ ಬ್ಯಾಕ್ಟೀರಿಯಾ. ಸೆಕೆಂಡ್ ಒನ್ ಪ್ರೋಟೋಜೋವಾ. ಥರ್ಡ್ ಒನ್ ಶಿಲೀಂಧ್ರ. ಫೋರ್ತ್ ಶೈವಾಲಗಳು, ಅಲ್ಗೈ. ಫಿಫ್ತ್ ಒನ್ ವೈರಸ್. ತಿಳಿತಾ ವಿದ್ಯಾರ್ಥಿಗಳೇ?
ಈ ಸೂಕ್ಷ್ಮಾಣುಜೀವಿಗಳಲ್ಲಿ 5 ಬಗೆಗಳು. ಒಂದನೇದು ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಶಿಲೀಂಧ್ರ, ಶೈವಲಗಳು ಮತ್ತು ವೈರಸ್ಗಳು. ಈ 5 ಬಗೆಯ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ಅಥವಾ ಈ ಪಾಠದಲ್ಲಿ ನಾವು ಅಧ್ಯಯನ ಮಾಡೋದಿದೆ. ಹಾಗಾದರೆ ಒಂದೊಂದಾಗಿ ಈ 5 ಬಗೆಯ ಸೂಕ್ಷ್ಮಾಣುಜೀವಿಗಳನ್ನು ನೋಡ್ಕೊತಾ ಹೋಗೋಣ. ಮೊದಲಿಗೆ ವೈರಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾಕೆಂದರೆ ಈ ಇಡೀ ಜಗತ್ತಿನಲ್ಲಿ ಈ ವೈರಸ್ಸದ್ದೇ ಹವಾ ಆಗಿದೆ. ವಿದ್ಯಾರ್ಥಿಗಳೇ, ಈ ಜಗತ್ತಿನಲ್ಲಿ ಯಾವ ಭಯಾನಕ ರೋಗ ಹರಡ್ತಾ ಇದೆ ಗೊತ್ತಾ? ಆ ವೈರಸ್ ಹೆಸರು ಮಹಾಮಾರಿ ಕೊರೋನಾ. ಅದು ವೈರಸ್ ಅಂತ ಕರಿತೀವಿ. ಮೊದಲಿಗೆ ವೈರಸ್ಗಳು. ವಿದ್ಯಾರ್ಥಿಗಳೇ, ಈ ವೈರಸ್ ಅನ್ನುವುದು ಸಜೀವ ಮತ್ತು ನಿರ್ಜೀವಿಗಳ ಅತ್ಯಂತ ಚಿಕ್ಕ ಕಣ. ಏನು? ಸಜೀವ ಮತ್ತು ನಿರ್ಜೀವಿಗಳ ಅತ್ಯಂತ ಚಿಕ್ಕ ಕಣ. ಇದು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಮೂಲಕ ನೋಡಿದಾಗ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಏನು? ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಮೂಲಕ ನೋಡಿದಾಗ ಮಾತ್ರ ಈ ವೈರಸ್ ಇದೆ ಎಂದು ನಮಗೆ ಕಂಡು ಬರುತ್ತದೆ. ಇದರ ಗಾತ್ರ ಮೈಕ್ರಾನ್ಗಳಿಂದ ಅಳೆಯುತ್ತಾರೆ. ಇದರ ಗಾತ್ರ 0.015 ದಿಂದ 0.2 ಗಾತ್ರದಷ್ಟು ಹೊಂದಿದೆ. ಏನು? ವೈರಸ್ ಎಂಬುದು ಸಜೀವ ಮತ್ತು ನಿರ್ಜೀವಗಳ ನಡುವಿನ ಒಂದು ಚಿಕ್ಕ ಕಣ. ಇದು ಎಲೆಕ್ಟ್ರಾನ್ಗಳ ಸೂಕ್ಷ್ಮದರ್ಶಕ ಮೂಲಕ ನೋಡಬಹುದು. ಎಲೆಕ್ಟ್ರಾನ್ಗಳ ಸೂಕ್ಷ್ಮದರ್ಶಕದ ಮೂಲಕ ನೋಡಬಹುದು. ಹಾಗಾದರೆ ಇದರ ಗಾತ್ರ ರಚನೆ ಎಷ್ಟಾಗಿದೆ ಅಂದರೆ ಮೈಕ್ರಾನ್ಗಳ ಮೂಲಕ ಅಳೆಯಲಾಗಿದೆ. ಇದರ ಗಾತ್ರ 0.015 ದಿಂದ 0.2 ಮೈಕ್ರಾನ್. ಇಲ್ಲಿ ಮೈಕ್ರಾನ್ ಅಂದರೆ ಅಳತೆ ಅಂತ ತಿಳ್ಕೊಳ್ಬೇಕು. ಇಷ್ಟು ಈ ವೈರಸ್ಗಳ ಗಾತ್ರ ಇರುತ್ತದೆ. ಹಾಗಾದರೆ ಇಲ್ಲಿ 3 ವಿಧವಾದ ವೈರಸ್ಗಳು ಇವೆ. ಮೊದಲನೇದು ಸಸ್ಯ ವೈರಸ್, ಪ್ರಾಣಿ ವೈರಸ್ ಮತ್ತು ಬ್ಯಾಕ್ಟೀರಿಯೋಫೇಜಾ ಎಂಬ ವೈರಸ್ಗಳಿಂದ 3 ವಿಧವಾಗಿವೆ. ಈ ಬ್ಯಾಕ್ಟೀರಿಯೋಫೇಜ್ ಎಂಬ ವೈರಸ್ ಇದು ಸೋಂಕು ರೋಗಕ ವೈರಸ್ ಆಗಿದೆ. ಯಾವ 3 ವಿಧ ವೈರಸ್ಗಳು? ಇಲ್ಲಿ 3 ವಿಧ ವೈರಸ್ಗಳು. ಮೊದಲನೇದು ಸಸ್ಯ ವೈರಸ್, ಎರಡನೇದು ಪ್ರಾಣಿ ವೈರಸ್, ಮೂರನೇದು ಬ್ಯಾಕ್ಟೀರಿಯೋಫೇಜ್ ಎಂಬ 3 ವೈರಸ್ಗಳು. ಈ ಥರ ವಿದ್ಯಾರ್ಥಿಗಳೇ, ಇಲ್ಲಿ 3 ವೈರಸ್ಗಳಿಂದ ರೋಗ ಹರಡಲು ತಯಾರಾಗಿದೆ. ಈ ಬ್ಯಾಕ್ಟೀರಿಯೋಫೇಜ್ ಅಂದರೆ ಸೋಂಕು ರೋಗಕ ಉಂಟು ಮಾಡುವ ಒಂದು ಭಯಾನಕ ವೈರಸ್ ಆಗಿದೆ. ಈ ಥರ ವಿದ್ಯಾರ್ಥಿಗಳೇ, ಹಾಗಾದರೆ ಈ ವೈರಸ್ನಿಂದ ಹರಡುವ ರೋಗಗಳು ಯಾವುವು? ನಿಮ್ಗೆ ಈಗಾಗಲೇ ಗೊತ್ತೇ ಇದೆ. ಇಡೀ ಜಗತ್ತನ್ನೇ ನಡುಗಿಸಿದ ಒಂದು ಭಯಾನಕ ರೋಗ ಅಂದರೆ ಮಹಾಮಾರಿ ಕೊರೋನಾ ರೋಗ. ಈ 2020ರಲ್ಲಿ ಇಡೀ ವರ್ಷವನ್ನು ಆಳ್ತಾ ಇರುವಂಥ ಒಂದು ದೊಡ್ಡ ಮಹಾಮಾರಿ ರೋಗ ಅಂದರೆ ಮಹಾಮಾರಿ ಕೊರೋನಾ ರೋಗ ಅಂತ ಹೇಳಲಾಗಿದೆ. ಅದಕ್ಕೆ ವೈರಸ್ ಅಂತ ಅನ್ನಲೇ ಕೋವಿಡ್-19 ಕೊರೋನಾ ಅಂತ ಹೇಳಲಾಗಿದೆ. ಇವುಗಳ ಮೂಲಕ ಹರಡುವ ರೋಗ ಯಾವುದಂದರೆ ನೆಗಡಿ, ದಡಾರ್, ಏಡ್ಸ್, ಮೆದುಳು ಜ್ವರ ಮತ್ತು ಹಲವು ರೋಗದಿಂದ ಮೆದುಳು ಜ್ವರ ಇತ್ಯಾದಿ ರೋಗಗಳಿಂದ ಈ ವೈರಸ್ಗಳ ಮೂಲಕ ಹರಡ್ತಾ ಇದೆ. ಯಾವ ರೋಗಗಳಂದರೆ ಮೊದಲನೇದು ರೋಗಗಳು
ನೆಗಡಿ, ದಡಾರ್, ಮಿದುಳು ಜ್ವರ, ಏಡ್ಸ್ ಇತ್ಯಾದಿ. ತಿಳಿತದೆ ವಿದ್ಯಾರ್ಥಿಗಳೇ? ಹಾಗಾದರೆ ಈ ವೈರಸ್ ಬಗ್ಗೆ ನಾವು ಕಲಿತುಕೊಂಡೆವು. ವೈರಸ್ನಲ್ಲಿ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಮೂಲಕ ನಾವು ವೈರಸ್ಗಳನ್ನು ನೋಡಬಹುದು. ಇದು ಸಜೀವ ಮತ್ತು ನಿರ್ಜೀವಿಗಳ ಅತ್ಯಂತ ಚಿಕ್ಕ ಕಣವಾಗಿದೆ. ಇವುಗಳ ಮೈಕ್ರಾನ್ಗಳಲ್ಲಿ ಅಳೆಯಲಾಗಿದೆ. ಇವುಗಳ ಗಾತ್ರ 0.015ದಿಂದ 0.2ರವರೆಗೆ ಮೈಕ್ರಾನ್ಗಳಿಂದ ಕೂಡಿದೆ. ಅದೇ ರೀತಿಯಾಗಿ 3 ವಿಧವಾದ ವೈರಸ್ಗಳಿವೆ: ಸಸ್ಯ ವೈರಸ್, ಪ್ರಾಣಿ ವೈರಸ್, ಬ್ಯಾಕ್ಟೀರಿಯೋಫೇಜ. ಇಲ್ಲಿ ಬ್ಯಾಕ್ಟೀರಿಯೋಫೇಜ ಇದೊಂದು ಸೋಂಕು ರೋಗ ಉಂಟು ಮಾಡುವ ಒಂದು ರೋಗ. ಅದೇ ರೀತಿಯಾಗಿ ಈ ವೈರಸ್ಗಳಿಂದ ಹರಡುವ ರೋಗಗಳು ನೆಗಡಿ, ದಡಾರ್, ಮೆದುಳು ಜ್ವರ, ಏಡ್ಸ್ ಮತ್ತು ಇತ್ಯಾದಿ ರೋಗಗಳು ಈ ವೈರಸ್ಗಳ ಮೂಲಕ ಹರಡುತ್ತವೆ. ಅದೇ ರೀತಿಯಾಗಿ ಇಲ್ಲಿ ವೈರಸ್ಗಳ ರೋಗಾನುರೋಗಗಳ ಚಿತ್ರವಿದೆ, ಗಮನಿಸಿ. ಇವು ಈ ರೀತಿಯಾಗಿ ಸೂಕ್ಷ್ಮದರ್ಶಕ ಮೂಲಕ ನೋಡಿದಾಗ ಭಯಾನಕ ರೋಗಗಳು ನಮ್ಮ ಕಣ್ಣಿಗೆ ಕಾಣುತ್ತವೆ. ನೋಡಿದ್ರಲ್ಲ, ಇವು ವೈರಸ್ ಉಂಟು ಮಾಡುವ ಭಯಾನಕ ರೋಗಗಳು. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇವೆ. ಹಾಗಾದರೆ ಪ್ರೋಟೋಜೋವಾದಿಂದ ಯಾವ ರೋಗಗಳು ಬರ್ತವೆ? ಪ್ರೋಟೋಜೋವಾದಿಂದ ಬರುವಂಥ ರೋಗಗಳು ಬೇದಿ ಮತ್ತು ಮಲೇರಿಯಾ. ಇದೊಂದು ಏಕಕೋಶೀಯ ಜೀವಿಯಾಗಿದೆ. ಯಾವುದು? ಪ್ರೋಟೋಜೋವಾ. ಎರಡನೇದು, ಈಗ ವೈರಸ್ ಬಗ್ಗೆ ನೋಡಿದೆವು, ಮತ್ತು ಪ್ರೋಟೋಜೋವಾ ಅಂತ ನೋಡಿದಾಗ ಪ್ರೋಟೋಜೋವಾ ಇದರಿಂದ ಬೇದಿ ಮತ್ತು ಮಲೇರಿಯಾ ರೋಗ ಬರುವುದು. ಇದರಿಂದ ಬೇದಿ ಮತ್ತು ಮಲೇರಿಯಾ ರೋಗ ಬರ್ತದೆ. ಇದೊಂದು ಏಕಕೋಶೀಯ ಜೀವಿಯಾಗಿದೆ. ಏನು? ಏಕಕೋಶೀಯ ಜೀವಿ. ಯಾವುದು? ಪ್ರೋಟೋಜೋವಾ. ಇದೊಂದು ಏಕಕೋಶೀಯ ಜೀವಿಯಾಗಿದೆ. ಇಲ್ಲಿದೆ ನೋಡಿ, ಪ್ರೋಟೋಜೋವಾ. ಇದು ಏಕಕೋಶೀಯ ಜೀವಿಗೆ ಉದಾಹರಣೆ ಕೊಟ್ಟಾಗ ಯಾವುದು? ಅಮೀಬಾ ಮತ್ತು ಪ್ಯಾರಾಮೆಸಿಯಾ. ಈ ರೋಗಗಳಿಂದ ನೋಡಿ, ಇದು ಪ್ರೋಟೋಜೋವಾಕ್ಕೆ ಉದಾಹರಣೆ, ಅಮೀಬಾ ಮತ್ತು ಪ್ಯಾರಾಮೆಸಿಯಾ. ತಿಳಿತಲ್ಲ? ಅದೇ ರೀತಿಯಾಗಿ ಈ ಪ್ರೋಟೋಜೋವಾದಿಂದ ಬರುವ ರೋಗಗಳು ಬೇದಿ, ಮಲೇರಿಯಾ ಮತ್ತು 2 ರೋಗಗಳಿಂದ ಪ್ರೋಟೋಜೋವಾ ರೋಗಗಳು ಬರ್ತವೆ. ಅದೇ ರೀತಿಯಾಗಿ ಇವು ಏಕಕೋಶೀಯ ಜೀವಿಯಾಗಿದೆ. ಹಾಗಾದರೆ ಮುಂದಿನದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಟೈಫಾಯ್ಡ್ ಮತ್ತು ಕ್ಷಯ ಅಂದರೆ TB. ಇದು ಕೂಡ ಒಂದು ಏಕಕೋಶೀಯ ಜೀವಿಯಾಗಿದೆ. ಯಾವುದು? ಮೂರನೇದು ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಕೂಡ ಒಂದು ಏಕಕೋಶೀಯ ಜೀವಿ. ಈ ಬ್ಯಾಕ್ಟೀರಿಯಾದಿಂದ ಹರಡುವ ರೋಗಗಳು ಟೈಫಾಯ್ಡ್ ಮತ್ತು ಕ್ಷಯ ರೋಗ. ಟೈಫಾಯ್ಡ್ ಮತ್ತು ಕ್ಷಯ. ನಾವೇ TB ಅಂತೀವಲ್ಲ, ಆ ರೋಗಕ್ಕೆ ಅಂತೀವಿ ಕ್ಷಯ ಅಂತ ಕರಿತೀವಿ. ಹಾಗಾದರೆ ಈ ಎಲ್ಲ ರೋಗಗಳನ್ನ ಹರಡುವ ವೈರಸ್ಗಳು ಏನಿವೆಯಲ್ಲ, ಸೂಕ್ಷ್ಮಾಣುಜೀವಿಗಳು, ಇವು ಯಾವ ಪ್ರದೇಶದಲ್ಲಿ ಬದುಕ್ತವೆ ಅಂದರೆ ಇವು ಎಲ್ಲ ಪ್ರದೇಶದಲ್ಲಿ ಬದುಕುತ್ತವೆ. ಇವು ಶೀತ ಪ್ರದೇಶ ಆಗಿರ್ಬೋದು, ಜೌಗು ಪ್ರದೇಶ ಆಗಿರ್ಬೋದು, ಬಿಸಿಲು ಆಗಿರ್ಬೋದು ಮತ್ತು ಮರುಭೂಮಿ ಪ್ರದೇಶದಲ್ಲೂ ಇವು ಬದುಕಲು ಸಾಧ್ಯವಾಗಿವೆ. ಹಾಗಾದರೆ ಈ ಬ್ಯಾಕ್ಟೀರಿಯಾದ ಗಾತ್ರ ಮೈಕ್ರಾನ್ಗಳಿಂದ ಅಳೆದಾಗ ಬ್ಯಾಕ್ಟೀರಿಯಾದ ಗಾತ್ರ 0.2ದಿಂದ 2.0 ಮೈಕ್ರಾನ್ವರೆಗೂ ಇದೆ. ಏನು? ಬ್ಯಾಕ್ಟೀರಿಯಾಗಳ ಗಾತ್ರ ಬ್ಯಾಕ್ಟೀರಿಯಾ ಗಾತ್ರ 0.2ದಿಂದ 1.0 ಮೈಕ್ರಾನ್. ತಿಳಿತಲ್ಲ? ಅದೇ ರೀತಿಯಾಗಿ
ಇನ್ನು ಶೈವಲಗಳು. ಶೈವಲಗಳಂದರೆ ಅಲ್ಗೈ. ಇವು ಪಾಚಿ ಅಂತ ಕರಿತೀವಲ್ಲ, ಅವುಗಳಿಗೆ ನಾವು ಶೈವಲ ಅಂತೀವಿ. ಇವುಗಳ ಗಾತ್ರ 1.0ದಿಂದ ಹಲವು ಎಡೆ. ಅಂದರೆ ಇವು ಪಾಚಿ ಅಂದರೆ ಏನು, ಎಲ್ಲ ಕಡೆ ವೃದ್ಧಿಯಾಗಿರ್ತವೆ. ಯಾವುದು? ಶೈವಲಗಳು. ಇದ್ಯಾವುದು? 4ನೇದು ವೈರಸ್ಗಳ ಸೂಕ್ಷ್ಮಾಣುಜೀವಿಗಳಲ್ಲಿ ಶೈವಲಗಳು. ಗಾತ್ರ 1.0ದಿಂದ ಹಲವು ಮೈಕ್ರಾನ್. ತಿಳಿತಲ್ಲ ವಿದ್ಯಾರ್ಥಿಗಳೇ? ಶೈವಲ ಅಂದರೆ ಪಾಚಿ. ನಾವೇನು ಪಾಚಿ ಇರ್ತಲ್ಲ ಮನೆಯಲ್ಲಿ ಅಲ್ಲಿ ಬೆಳೆದಿರ್ತದಲ್ಲ, ಅದಕ್ಕೆ ನಾವೇಂತೀವಿ ಪಾಚಿ ಅಂತ ಕರೀತೇವೆ. ಶೈವಲಗಳಿಗೆ ಉದಾಹರಣೆಯನ್ನು ನೋಡಿದಾಗ ಇಲ್ಲಿದೆ ನೋಡಿ, ಇವು ಏನು ಶೈವಲ. ಈ ರೀತಿಯಾಗಿ ನಮ್ಮ ದೊಡ್ಡ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಬಚ್ಚಲು ಆಗಿರ್ಬೋದು, ಆ ಗೋಡೆ ಪಕ್ಕದಲ್ಲಿ ಈ ರೀತಿಯಾಗಿ ವೃದ್ಧಿಯಾಗಿರ್ತವೆ. ಇವೇನು ಶೈವಲಗಳು ಅಂತ ನಾವು ಕರಿತೀವಿ. ಇವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಸಹ ಇವೆ. ಅದೇ ರೀತಿಯಾಗಿ ಈ ಬ್ಯಾಕ್ಟೀರಿಯಾಗಳನ್ನು ನೋಡಿದಾಗ ಈ ರೀತಿಯಾಗಿ ವೃದ್ಧಿ ಆಗ್ತಾ ಇರ್ತವೆ. ಇವೇನು ಬ್ಯಾಕ್ಟೀರಿಯಾ. ಇವು ಏಕಕೋಶೀಯ ಜೀವಿಯಾಗಿದೆ ಅಂತ ನೋಡಿದ್ದೇವೆ ನಾವು. ತಿಳಿತಲ್ಲ? ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಮುಂದಿನ ಬರೋದು ಯಾವುದು? ಶಿಲೀಂಧ್ರಗಳು. ಶಿಲೀಂಧ್ರಗಳು ಅಂತ ನೋಡಿದಾಗ ನಮಗೆ ನೆನಪಾಗಿರೋದು ಬೂಸ್ಟ್ ಅಂತ ಪದಾರ್ಥಗಳು. ಶಿಲೀಂಧ್ರ ಏನು? ಬೂಸ್ಟ್ ಅಂದರೆ ಇವಕ್ಕೆ ಏನಂತೀವಿ? ಕೊಳೆ ತಿನಿಗಳು ಅಂತ ನಾವು ಕರಿತೀವಿ. ಕೊಳೆ ತಿನಿಗಳು ಅಂತ ನಾವು ಕರಿತೀವಿ. ಇವುಗಳು ಇಲ್ಲಿವೆ ನೋಡಿ. ಇವುಗಳಿಗೆ ಉದಾಹರಣೆ, ನಾವು ಯಾವುದೇ ಒಂದು ಪದಾರ್ಥವನ್ನು ಇಟ್ಟಾಗ ಅಲ್ಲಿ ಈಸ್ಟ್ ಮತ್ತು ಬೂಸ್ಟ್ ತಯಾರಾಗ್ತದೆ. ಅವುಗಳಿಗೆ ಏನಂತೀವಿ ನಾವು? ಶಿಲೀಂಧ್ರ ಅಥವಾ ಕೊಳೆ ತಿನಿ ಅಂತ ಕರಿತೀವಿ. ಇವು ಶಿಲೀಂಧ್ರಕ್ಕೆ ಒಂದು ಉದಾಹರಣೆ. ತಿಳಿತಲ್ಲ ವಿದ್ಯಾರ್ಥಿಗಳೇ? ಇವು ವಸ್ತುಗಳ ಮೇಲೆ, ಇವು ಬೀಜಾಣುಗಳಿಂದ ಗಾಳಿಯ ಮೇಲೆ ಹರಡಿ ತನ್ನ ವಿಧವನ್ನು ಚಲಾಯಿಸುತ್ತದೆ. ಅವುಗಳಿಗೆ ಉದಾಹರಣೆ ಈಸ್ಟ್, ಬೂಸ್ಟ್ ಮತ್ತು ಅಣಬೆ. ಯಾವುವು? ಈಸ್ಟ್, ಬೂಸ್ಟ್ ಮತ್ತು ಅಣಬೆ. ಇವು ಶಿಲೀಂಧ್ರಕ್ಕೆ ಉದಾಹರಣೆ. ಹಾಗಾದರೆ ನಾವು ಇಲ್ಲಿಯವರೆಗೆ ಈ 5 ಸೂಕ್ಷ್ಮಾಣುಜೀವಿಗಳ ಬಗ್ಗೆ ನೋಡಿದೆವು. ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಪ್ರೋಟೋಜೋವಾ ಆಗಿರ್ಬೋದು, ಮತ್ತು ಶಿಲೀಂಧ್ರ ಮತ್ತು ಶೈವಲಗಳ ಬಗ್ಗೆ ನೋಡಿದೆವು. ಇನ್ನು ಸೂಕ್ಷ್ಮಾಣುಜೀವಿಗಳು ಮತ್ತು ನಾವು. ಇಲ್ಲಿ ಸೂಕ್ಷ್ಮಾಣುಜೀವಿಗಳು ಮತ್ತು ನಾವು ನೋಡಿದಾಗ ಸೂಕ್ಷ್ಮಾಣುಜೀವಿಗಳು ನಮ್ಮ ಜೊತೆಗೆ ಹಲವು ಪ್ರಮಾಣಕರದ ಪ್ರಯಾಣವನ್ನು ಮಾಡ್ತಾ ಇರ್ತವೆ. ಅವುಗಳಲ್ಲಿ ಪ್ರಯೋಜನಕಾರಿಯೂ ಇದೆ ಮತ್ತು ಹಾನಿಕಾರನೂ ನಮ್ಮ ದೇಹಕ್ಕೆ ಇದೆ. ಏಕೆಂದರೆ ಉದಾಹರಣೆಯಲ್ಲಿ ನೋಡಿದಾಗ ಸೂಕ್ಷ್ಮಾಣುಜೀವಿಗಳಿಂದ ನಮಗೆ ಹಲವು ಪ್ರಯೋಜನಕಾರಿವೆ. ಯಾವ್ಯಾವಪ್ಪ ಅಂದರೆ, ನಾವು ಒಂದು ಉದಾಹರಣೆಯನ್ನು ನೋಡಿದಾಗ ಮೊಸರನ್ನು ತೆಗೆದುಕೊಂಡಾಗ ಅಲ್ಲಿ ನಮಗೆ ಸೂಕ್ಷ್ಮಾಣುಜೀವಿಗಳಿಂದ ಒಂದು ಉಪಯೋಗಕಾರಿ ಇದೆ. ಯಾಕೆಂದರೆ ಈ ಸೂಕ್ಷ್ಮಾಣುಜೀವಿಗಳೆಂದರೆ 5 ಬಗೆಯ ಬರ್ತವೆ. ಆ ಬ್ಯಾಕ್ಟೀರಿಯಾದಿಂದ ನಮಗೆ ಹಾಲು ಮೊಸರಾಗಿ ಹೊರಬರುತ್ತದೆ. ಏಕೆಂದರೆ ಹಾಲಿನಲ್ಲಿ ಆ ಒಂದು ಬ್ಯಾಕ್ಟೀರಿಯಾದಿಂದ ಹಾಲಿನ ಸಂಖ್ಯೆಯನ್ನು ಕಡಿಮೆ ಮಾಡಿ ತನ್ನ ಕ್ರಿಯೆಯನ್ನು ಹೆಚ್ಚಿಸಿ ಹಾಲನ್ನು ಮೊಸರನ್ನಾಗಿ ಮಾಡುತ್ತದೆ. ಈ ಹಾಲನ್ನು ಮೊಸರನ್ನಾಗಿ ಮಾಡುವ ಒಂದು ಬ್ಯಾಕ್ಟೀರಿಯಾಗೆ ನಾವೇಂತೀವಿ? ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಇನ್ನು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಹಾಲನ್ನು ಮೊಸರನ್ನಾಗಿಸುವ ಬ್ಯಾಕ್ಟೀರಿಯಾ ಯಾವುದು ಅಂದರೆ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಇದು ಹಾಲಿನಲ್ಲಿ ಹಾಕಿದಾಗ ಹಾಲಿನ ಸಂಖ್ಯೆ ಕಡಿಮೆ ಮಾಡಿ ತನ್ನ ಪ್ರಮಾಣ ಹೆಚ್ಚಿಸಿ ಹಾಲನ್ನು ಮೊಸರನ್ನಾಗಿಸುವ ಒಂದು ಕ್ರಿಯೆಯಲ್ಲಿ ಒಳಗೊಳ್ಳುತ್ತದೆ. ಅದೇ ರೀತಿಯಾಗಿ ವಾಣಿಜ್ಯ ಬಳಕೆಯಲ್ಲೂ ಕೂಡ ನಮಗೆ ಉಪಯುಕ್ತವಾಗಿದೆ. ಏಕೆಂದರೆ ವೈನ್ನ ಮಧ್ಯಕ್ಕೆ ಈಸ್ಟ್ ಬಳಸುತ್ತಾರೆ.
ಯಾವುದು ವೈನ್ ಮದ್ಯಕ್ಕೆ ಈಸ್ಟ್ ಬಳಸುತ್ತಾರೆ. ಎಲ್ಲ ರೀತಿಯಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ನಮಗೆ ಉಪಯೋಗವಾಗಿವೆ. ಮತ್ತು ಸಕ್ಕರೆಯನ್ನು ಆಲ್ಕೋಹಾಲನ್ನಾಗಿ ಪರಿವರ್ತಿಸುವ ಕ್ರಿಯೆಗೆ ನಾವೇನಂತೀವಿ ಹುದುಗುವಿಕೆ ಅಂತ ಕರಿತೀವಿ. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಒಂದು ಕ್ರಿಯೆಗೆ ಏನಂತೀವಿ ನಾವು ಕ್ರಿಯೆಗೆ ಹುದುಗುವಿಕೆ ಅಂತ ಕರೆಯುತ್ತೇವೆ. ತಿಳಿತಲ್ಲ, ಈ ಎಲ್ಲ ಸೂಕ್ಷ್ಮಾಣುಜೀವಿಗಳು ಏನಿವೆಯಲ್ಲ ಅವು ನಮಗೆ ಹಲವು ರೀತಿಯಿಂದ ಪ್ರಯೋಜನಕಾರಿಯಿವೆ ಮತ್ತು ಹಾನಿಕಾರಕವಾಗಿ. ಇಲ್ಲಿ ವೈನ್ ಮದ್ಯಕ್ಕೆ ಕೂಡ ಈಸ್ಟನ್ನು ಬಳಸುತ್ತಾರೆ. ಅದೇ ರೀತಿಯಾಗಿ ಸಕ್ಕರೆಯನ್ನು ಆಲ್ಕೋಹಾಲನ್ನಾಗಿ ಪರಿವರ್ತಿಸೋಕ್ಕೂ ನಾವೇನಂತೀವಿ ಹುದುಗುವಿಕೆ ಅಂತ ಕರಿತೀವಿ. ಇಲ್ಲಿ 1929ರಲ್ಲಿ ಲೂಯಿಸ್ ಪಾಶ್ಚರ್ ಅವರು 1857ರಲ್ಲಿ ಹುದುಗುವಿಕೆಯನ್ನು ಅನ್ವೇಷಿಸಿದರು. ಈ ಹುದುಗುವಿಕೆಯನ್ನು 1857ರಲ್ಲಿ ಲೂಯಿಸ್ ಪಾಶ್ಚರ್ ಅವರು ಅನ್ವೇಷಿಸಿದರು. ಲೂಯಿಸ್ ಪಾಶ್ಚರ್ ಅನ್ವೇಷಿಸಿದರು. ತಿಳಿತಲ್ಲ, ಅದೇ ರೀತಿಯಾಗಿ ಸೂಕ್ಷ್ಮಾಣುಜೀವಿಗಳು ಮತ್ತು ಔಷಧಿ. ಇಲ್ಲಿ ಮುಂದಿನ ಹಂತ ಬರೋದು ಯಾವುದಂದರೆ ಸೂಕ್ಷ್ಮಾಣುಜೀವಿಗಳು ಮತ್ತು ಔಷಧಿ. ಈಗ ವೈದ್ಯರು, ನಾವು ಹಾಸ್ಪಿಟಲ್ಗೆ ಹೋದಾಗ ವೈದ್ಯರು ನಮಗೆ ಚುಚ್ಚುಮದ್ದು ಮತ್ತು ಕ್ಯಾಪ್ಸೂಲ್ ಮತ್ತು ಪೆನ್ಸಿಲ್ದಂತಹ ಒಂದು ಚುಚ್ಚುಮದ್ದನ್ನು ಕೊಡ್ತಾರೆ. ಅವುಗಳನ್ನು ಯಾಕೆ ಕೊಡ್ತಾರೆ ಅಂದರೆ, ನಮ್ಮ ದೇಹದಲ್ಲಿ ಸೂಕ್ಷ್ಮಾಣುಜೀವಿಗಳು ಹರಡಿದಾಗ ಈ ಚುಚ್ಚುಮದ್ದು ಮತ್ತು ಕ್ಯಾಪ್ಸೂಲ್ಗಳಿಂದ ಆ ರೋಗಕಾರಕ ಸಂಖ್ಯೆಯನ್ನು ಹೆಚ್ಚಿಸಲು ಅವೇನು ಸೂಕ್ಷ್ಮಾಣುಜೀವಿಗಳು ತಯಾರು ಮಾಡುವಂಥ ರೋಗಕಾರಕ ಇರುವಂಥ ಕ್ರಿಯೆಗಳನ್ನು ಈ ಚುಚ್ಚುಮದ್ದು ಮತ್ತು ಕ್ಯಾಪ್ಸೂಲ್ಗಳು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ತನ್ನ ಪ್ರಯೋಜನಕಾರಿಗೆ ಸಹಾಯಕವಾಗಿದೆ ಅಂತ ನಾವು ನೋಡಬಹುದು. ಇಲ್ಲಿ ಕೊಲ್ಲುವಂಥ ಏನು ನಾವು ಸೂಕ್ಷ್ಮಾಣುಜೀವಿಗಳು ನಮ್ಮ ದೇಹದಲ್ಲಿ ಒಳಗೊಂಡಿರ್ತವೆ, ಈ ಚುಚ್ಚುಮದ್ದು ಮತ್ತು ಕ್ಯಾಪ್ಸೂಲ್ಗಳಿಂದ ಅವುಗಳ ಪ್ರಮಾಣ ಕಡಿಮೆ ಮಾಡುವಂಥ ಒಂದು ಪರಿವರ್ತನೆ ನಾವೇನಂತೀವಿ ಪ್ರತಿಜೈವಿಕ ಅಂತ ಕರಿತೀವಿ. ಇಲ್ಲಿ 1929ರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ರೋಗಕಾರಕ ಕೆಲಸವನ್ನು ಮಾಡಿದ್ದರು. ಎಷ್ಟರಲ್ಲಿ? 1929ರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ರೋಗಕಾರಕ ಕೆಲಸ ಮಾಡಿದ್ದರು. 1929ರಲ್ಲಿ ಅಲೆಕ್ಸಾಂಡರ್ ಅವರು ಫ್ಲೆಮಿಂಗ್ ಅವರು ರೋಗಕಾರಕ ಕೆಲಸ ಮಾಡಿದ್ದರು. ತಿಳಿತಲ್ಲ ವಿದ್ಯಾರ್ಥಿಗಳೇ? ಇನ್ನು ಲಸಿಕೆಗಳ ಬಗ್ಗೆ ನಾವು ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿಯವರೆಗೂ ನಾವು ಏನು ತಿಳ್ಕೊಂಡಿವೆ ಅಂದರೆ ಸೂಕ್ಷ್ಮಾಣುಜೀವಿಗಳು ಎಂದರೇನು ಮತ್ತು ಸೂಕ್ಷ್ಮಾಣುಜೀವಿಗಳಲ್ಲಿ ಬರುವಂಥ ಬಗೆಗಳು ಯಾವುವು, 5 ಬಗೆಗಳ ಬಗ್ಗೆ ನಾವು ಒಂದೊಂದಾಗಿ ಅಧ್ಯಯನ ಮಾಡಿದೆವು. ಅದರಲ್ಲಿ ನಮಗೆ ಹಾನಿಕಾರಕ ಮತ್ತು ಪ್ರಯೋಜನಕಾರಿಯ ಸೂಕ್ಷ್ಮಾಣುಜೀವಿಗಳು ಯಾವುವು ಅಂತ ತಿಳ್ಕೊಂಡಿವಿ. ಮತ್ತು ಪ್ರಯೋಜನಕಾರಿಯಲ್ಲಿ ಮೊಸರನ್ನಾಗಿ ಉದಾಹರಣೆ ನೋಡಿದಾಗ ಈ ಮೊಸರಿನಲ್ಲಿ ಬ್ಯಾಕ್ಟೀರಿಯಾಗಳು ವರ್ತನೆಯಾಗಿ ನಮಗೆ ಸಹಾಯಕ ಮಾಡ್ತವೆ. ಲ್ಯಾಕ್ಟಿಕೋಬ್ಯಾಸಿಲ ಎಂಬ ಬ್ಯಾಕ್ಟೀರಿಯಿಂದ ನಮಗೆ ಹಾಲು ಮೊಸರನ್ನಾಗಿಸುವ ಒಂದು ಕ್ರಿಯೆಯಲ್ಲಿ ಒಳಗಾಗುತ್ತದೆ. ಅದೇ ರೀತಿಯಾಗಿ ಈ ಸೂಕ್ಷ್ಮಾಣುಜೀವಿಗಳಲ್ಲಿ ಔಷಧಿಗಳನ್ನು ಕೂಡ ನೋಡಿದಾಗ ಚುಚ್ಚುಮದ್ದು ಮತ್ತು ಕ್ಯಾಪ್ಸೂಲ್ಗಳಿಂದ ನಮಗೆ ಪ್ರಯೋಜನಕಾರಿಯಾಗುತ್ತದೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಸೂಕ್ಷ್ಮಾಣುಜೀವಿಗಳು ಹರಡಿದಾಗ ಈ ಚುಚ್ಚುಮದ್ದು ಮತ್ತು ಕ್ಯಾಪ್ಸೂಲ್ಗಳಿಂದ ಆ ರೋಗಕಾರಕ ಸಂಖ್ಯೆಗಳನ್ನು ಕಡಿಮೆ ಮಾಡುವಲ್ಲಿ ನಮಗೆ ಸಹಾಯಕವಾಗಿದೆ. ಈ ಒಂದು ಕ್ರಿಯೆಗೆ ಏನಂತ ನಾವು ಪ್ರತಿಜೈವಿಕ ಕ್ರಿಯೆ ಅಂತ ಕರಿತೀವಿ. ಇನ್ನು ಮುಂದಿನ ಲಸಿಕೆಗಳನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಇಲ್ಲಿವರೆಗೆ ಹೇಳಿದಿರುವಂಥ ವಿಷಯಗಳ ಬಗ್ಗೆ ನೀವು ಸ್ವಲ್ಪ ಓದ್ಕೊಂಡು ಬನ್ನಿ ಅಂತ ಹೇಳ್ತಾ ನನ್ನ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.